ಯೇಸು ಕ್ರಿಸ್ತುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಸಂತ ಪೌಲನು ಫಿಲಿಪಿಯರಿಗೆ ಬರೆದ ಪತ್ರದಲ್ಲಿ 2ನೇ ಅಧ್ಯಾಯ 7ನೇ ವಚನ 8ನೇ ವಚನದಲ್ಲಿ ಹೀಗೆಂದು ಹೇಳುತ್ತಾರೆ: ಕ್ರಿಸ್ತ ಯೇಸುವಿನ ಮನೋಭಾವ ನಿಮ್ಮಲ್ಲೂ ನೆಲೆಸಿರಲಿ. ದೇವ ಸ್ವರೂಪಿ ತಾನಾಗಿದ್ದರೂ ನಿರುತ ದೇವರಿಗೆ ಸಮನಾದ ಆ ಸಿರಿ ಪದವಿಯನಾತ ಹಿಡಿದಿಟ್ಟುಕೊಳ್ಳಲಿಲ್ಲ. ಬಿಡಲೊಲ್ಲನೆನ್ನುತ್ತಾ ತನ್ನನ್ನೇ ಬರಿದು ಮಾಡಿಕೊಂಡು ದಾಸರ ರೂಪವನ್ನು ಧರಿಸಿಕೊಂಡು ಮನುಜನಾಗಿ ಕಾಣಿಸಿಕೊಂಡು ನರಮಾನವರಿಗೆ ಸರಿಸಮಾನನಾದ. ತನ್ನನ್ನೇ ತಗ್ಗಿಸಿಕೊಂಡು ವಿಧೇಯನಾಗಿ ನಡೆದುಕೊಂಡು ಮರಣ ಪರ್ಯಂತ, ಹೌದೌದು ಶಿಲುಬೆಯ ಮರಣ ಪರ್ಯಂತ ವಿಧೇಯನಾದ. ದೀನತೆ ಎಲ್ಲ ಸದ್ಗುಣಗಳಿಗೆ ಆಧಾರ. ದೀನತೆಯನ್ನು ತಾಯಿ ಮರಿಯಮ್ಮನವರ ಜೀವನದಲ್ಲಿ ನಾವು ನೋಡಬಹುದು. ತಾಯಿ ಮರಿಯಮ್ಮನವಳು ಲೂಕರಿಗೆ ಬರೆದ ಶುಭ ಸಂದೇಶದಲ್ಲಿ ಹೀಗೆನ್ನುತ್ತಾಳೆ: ತನ್ನ ದಾಸಿಯ ದೀನತೆಯನ್ನು ನೆನಪಿಗೆ ತಂದುಕೊಂಡನಾತ. ಮಾತೆ ಮರಿಯಮ್ಮನವರ ದೀನತೆ ನಮಗೂ ಮಾದರಿಯಾಗಿರಬೇಕು. ದಾನಿಯೇಲ್ ಗ್ರಂಥದಲ್ಲಿ ದಾನಿಯೇಲನು ದೇವರಿಗೆ ದೀನತೆಯಿಂದ ಪ್ರಾರ್ಥನೆ ಮಾಡಿದಾಗ ಅವನ ಪ್ರಾರ್ಥನೆಯನ್ನು ದೇವರು ಆಲಕಿಸಿದರು. ಮಾರ್ಕನು ಬರೆದ ಶುಭ ಸಂದೇಶದಲ್ಲಿ ನಾವು ಕೇಳುತ್ತೇವೆ: ಸಿರಿಯಾ ದೇಶದ ಫಿನಿಷ್ಯ ಪ್ರಾಂತ್ಯಕ್ಕೆ ಸೇರಿದ ಗ್ರೀಕ್ ಮಹಿಳೆಯೊಬ್ಬಳು ಯೇಸುವಿನ ಬಳಿಗೆ ಬಂದು ಅವರ ಪಾದಕ್ಕೆರಗಿದಳು. ಆಕೆಯ ಚಿಕ್ಕ ಮಗಳಿಗೆ ದೆವ್ವ ಹಿಡಿದಿತ್ತು. ತನ್ನ ಮಗಳಿಂದ ಪಿಶಾಚಿಯನ್ನು ಹೊರಗಟ್ಟಬೇಕೆಂದು ಆಕೆ ಯೇಸುವನ್ನು ಬೇಡಿಕೊಂಡಳು. ಆದರೆ ಯೇಸು ಆಕೆಗೆ, ಮೊದಲು ಮಕ್ಕಳು ತಿಂದು ತೃಪ್ತಿ ಪಡೆಯಲಿ, ಮಕ್ಕಳ ಆಹಾರವನ್ನು ನಾಯಿಗಳಿಗೆ ಎಸೆಯುವುದು ಸರಿಯಲ್ಲ ಎಂದರು. ಅದಕ್ಕೆ ಆಕೆ, ಅದು ನಿಜ ಸ್ವಾಮಿ, ಆದರೂ ಮಕ್ಕಳು ತಿಂದು ಬಿಟ್ಟ ಚೂರು ಪಾರುಗಳನ್ನು ಮೇಜಿನ ಕೆಳಗಿರುವ ನಾಯಿಗಳು ತಿನ್ನುತ್ತವಲ್ಲವೇ ಎಂದಳು. ಯೇಸು ಕ್ರಿಸ್ತರು ಅವಳ ದೀನತೆಯನ್ನು ನೋಡಿ ಅವಳ ಮಗಳನ್ನು ಸ್ವಸ್ಥಪಡಿಸಿದರು. ನಾವು ಕೂಡ ನಮ್ಮ ಜೀವನದಲ್ಲಿ ಈ ದೀನತೆ ಎಂಬ ಸದ್ಗುಣಗಳನ್ನು ದೇವರಿಂದ ಪಡೆದು ದೀನತೆಯಿಂದ ಬಾಳಿದಾಗ ದೇವರು ನಮ್ಮನ್ನು ಆಶೀರ್ವದಿಸುವುದು. ಆಮೆನ್.